ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ ನಿಮಗೆ ಮಗದೊಮ್ಮೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ತೆಂಗಿನ ಮರಗಳಲ್ಲಿ ಬರುವಂತಹ ವಿವಿಧ ತಳಿಗಳ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡ್ತಿದ್ದು, ಇಲ್ಲಿ ನಾನು ಮುಖ್ಯವಾಗಿ ತೆಂಗಿನ ಗಿಡಗಳಲ್ಲಿ ಬರುವಂತಹ ವಿವಿಧ ತಳಿಗಳು, ಯಾವ ತಳಿ ಬೆಳೆಸಿಕೊಂಡ್ರೆ ಉತ್ತಮವಾಗುತ್ತದೆ, ಇಲ್ಲಿ ತೆಂಗಿನ ಸುಧಾರಿತ ತಳಿ ಎಂದರೇನು, ಹೈಬ್ರಿಡ್ ತಳಿಗಳನ್ನು ಯಾವ ರೀತಿ ಸಿದ್ಧಪಡಿಸಿಕೊಳ್ತಾರೆ, ಗಿಡ್ಡ ತಳಿಗಳಿಂದ ಆಗುವಂತಹ ಲಾಭಗಳೇನು, ಅನಾನುಕೂಲತೆಗಳೇನು, ಯಾವ ತಳಿಗೆ ಯಾವ ರೀತಿಯ ಮಣ್ಣು, ಹವಾಗುಣ, ನೀರಿನ ಪೂರೈಕೆ ಬೇಕಾಗ್ತದೆ, ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದ್ದು, ಇದನ್ನು ಆರಂಭಿಸುವುದಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಮ್ಮಲ್ಲಿ ನಮ್ಮ ಕೃಷಿ ಆಧಾರಿತ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವರೆ ಕೇಳಿಕೊಳ್ತಿದ್ದೇನೆ. ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ, ಕಲ್ಪವೃಕ್ಷ ಎಂದು ಕರೆಸಿಕೊಳ್ಳುವ ಈ ತೆಂಗಿನ ಮರ ವ್ಯವಸಾಯವು ಇತ್ತೀಚಿನ ದಿನಗಳಲ್ಲಿ ಬೇಡಿಕೆ ಮತ್ತು ದರಗಳ ಏರಿಕೆಯಿಂದಾಗಿ ಒಳ್ಳೆಯ ಲಾಭದಾಯಕ ಕೃಷಿಯಾಗಿ ಕಾಣಿಸುತ್ತದೆ. ಇದರ ಕೃಷಿಯ ಬಗ್ಗೆ ಒಂದೆರಡು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದು, ಬೇಕಾದಲ್ಲಿ ಅದನ್ನು ಪ್ಲೇ ಲಿಸ್ಟ್ಗೆ ಹೋಗಿ ನೋಡಿಕೊಳ್ಳಬಹುದಾಗಿದೆ. ನಾನು ಇವತ್ತು ತಳಿಗಳ ಬಗ್ಗೆ ಮಾತ್ರ ಮತ್ತು ಸುಧಾರಿತ ತಳಿಗಳ ಅಭಿವೃದ್ಧಿಪಡಿಸುವ ಬಗ್ಗೆ ಮಾತ್ರ ಮಾಹಿತಿ ನೀಡಿದ್ದು, ಮೊದಲಿಗೆ ತೆಂಗಿನಲ್ಲಿ ಬರುವಂತಹ ಕೆಲವು ಮುಖ್ಯವಾದ ಮತ್ತು ಉತ್ತಮವಾದ ಇಳುವರಿ ನೀಡಬಹುದಾದಂತಹ ಮತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವ ಆಯ್ದ ತಳಿಗಳ ಹೆಸರು ತಿಳಿಸಲಿದ್ದು, ನಂತರ ಸುಧಾರಿತ ತಳಿ ಸಿದ್ಧಪಡಿಸುವ ಬಗ್ಗೆ ನಾವು ತಿಳಿಸಲಿದ್ದೇನೆ. ಇಲ್ಲಿ ಬರುವಂತಹ ಮುಖ್ಯ ತಳಿಯಲ್ಲಿ ಒಂದನೆಯ ತಳಿಯೇ ವೆಸ್ಟ್ ಕೋಸ್ಟ್ ಟಾಲ್. ಇದು ಹಳೆಯ ತಳಿಯಾಗಿದ್ದು, ಹೆಸರೇ ಸೂಚಿಸಿದಂತೆ ವೇಗವಾಗಿ ಎತ್ತರಕ್ಕೆ ಬೆಳೆದುಕೊಳ್ತದೆ. ಇಲ್ಲಿಯ ಇಳುವರಿಯು ತುಂಬಾ ಉತ್ತಮವಾಗಿರ್ತದೆ. ಎರಡನೇ ತಳಿ ಈಸ್ಟ್ ಕೋಸ್ಟ್ ಟಾಲ್. ಇದು ಕೂಡ ಉದ್ದವಾಗಿ ಬೆಳೆಕೊಳ್ಳುವಂತಹ ತಳಿಯಾಗಿದ್ದು, ಸುಲಭವಾಗಿ ಇದನ್ನು ಉತ್ತಮವಾದ ಮತ್ತು ಇಳುವರಿಯನ್ನು ನಾವು ಇಲ್ಲಿಯೂ ಕೂಡ ಗಳಿಸಿಕೊಳ್ಬಹುದಾಗಿದೆ. ಇಲ್ಲಿ ಬರುವಂತಹ ಮೂರನೇ ತಳಿ ಚಂದ್ರಕಲ್ಪ. ಇದು ಕೂಡ ಹಳೆಯ ತಳಿಯಾಗಿದ್ದು, ಎಲ್ಲ ವಾತಾವರಣಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಇಳುವರಿಯನ್ನು ನೀಡುತ್ತದೆ. ನಾಲ್ಕನೇ ತಳಿ ಅಂಡಮಾನ್ ಆರ್ಡಿನರಿ. ಹೆಸರೇ ಸೂಚಿಸಿದಂತೆ ಇದು ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದಲ್ಲಿ ಕಾಣಸಿಗುವ ಉದ್ದನೆಯ ತಳಿಯಾಗಿರ್ತದೆ. ಇಲ್ಲಿ ಬರುವಂತಹ ಇನ್ನೊಂದು ತಳಿ ಅಂದರೆ ಐದನೇ ತಳಿ ತಿಪಟೂರು ಟಾಲ್. ಇದು ಎತ್ತರಕ್ಕೆ ಬೆಳೆದುಕೊಳ್ಳುವ ತಿಪಟೂರು ಅಲ್ಲಿಯ ಪ್ರದೇಶದಲ್ಲಿ ತುಂಬಾ ಪ್ರಸಿದ್ಧವಾಗಿದ್ದಂಥ ತಳಿಯಾಗಿರ್ತದೆ. ಇಲ್ಲಿ ಬರುವಂಥ ಆರನೇ ತಳಿ ಕೀರಾಸಾಗರ್. ಇದು ಎತ್ತರಕ್ಕೆ ಬೆಳೆಯುವ ತಳಿಯಾಗಿದ್ದು, ಉತ್ತಮ ಮಟ್ಟದ ಇಳುವರಿ ಇದರಲ್ಲಿ ದೊರೆಯುತ್ತದೆ. ಕೀರಚಂದ್ರ ಇದು ಒಂದು ಮುಖ್ಯವಾದ ತಳಿಯಾಗಿದ್ದು, ಇದು ಉದ್ದನೆಯ ತಳಿಯಾಗಿದ್ದು, ಉತ್ತಮ ಇಳುವರಿ ಜೊತೆಗೆ ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ಇಲ್ಲಿ ಬರುವಂಥ ಎಂಟನೇ ತಳಿ ಕೇರಾಸುಂಕರ. ಇದು ಕೂಡ ಉತ್ತಮ ಇಳುವರಿ ನೀಡುವಂತಹ ಉದ್ದನೆಯ ತಳಿಯಾಗಿರ್ತದೆ. ಇನ್ನು ಕೀರಾಶ್ರೀ. ಇದು ಕೂಡ ಒಂದು ಉತ್ತಮವಾದ ತಳಿಯಾಗಿದ್ದು, ಎತ್ತರದ ತಳಿಯಾಗಿದ್ದು, ರೋಗ ನಿರೋಧಕ ಶಕ್ತಿ ಉತ್ತಮವಾಗಿದ್ದು, ಇಲ್ಲಿ ಕೂಡ ಉತ್ತಮವಾದ ಇಳುವರಿ ದೊರೆಯುತ್ತದೆ. ಇನ್ನೊಂದು ತಳಿಯ ಹೆಸರು ಬೇಕೆಂದರೆ ಚಂದ್ರಲಕ್ಷ್ಮಿ. ಇದು ತೆಂಗಿನಕಾಯಿ ಮತ್ತು ಇದರಲ್ಲಿ ಬರುವ ತೆಂಗಿನಕಾಯಿಯಲ್ಲಿ ಎಣ್ಣೆಯ ಪ್ರಮಾಣ ಜಾಸ್ತಿ ಇದ್ದು, ಉತ್ತಮ ಇಳುವರಿಗೆ ಇದು ಹೆಸರುವಾಸಿಯಾಗುತ್ತದೆ. ಇನ್ನೊಂದು ತಳಿ ಚೌಗತ್ ಗ್ರೀನ್ ಡ್ರಾಫ್ಟ್. ಇದು ಹೆಸರೇ ಸೂಚಿಸಿದಂತೆ ಗಿಡ್ಡಗಿನ ತಳಿಯಾಗಿದ್ದು, ಹಸಿರು ಬಣ್ಣದ ಎಳೆನೀರಿಗೆ ತುಂಬಾ ಪ್ರಸಿದ್ಧವಾದಂತಹ ತಳಿಯಾಗಿದ್ದು, ಬಹುಬೇಗನೆ ಅಂದರೆ ಒಂದು 2-3 ವರ್ಷದಲ್ಲಿ ಇದು ಇಳುವರಿ ನೀಡುವಂತಾಗ್ತದೆ. ಇನ್ನೊಂದು ತಳಿ ಹೆಸಬೇಕಂದ್ರೆ ಇದು ಚಂಗತ್ ಆರೆಂಜ್ ಡ್ರಾಫ್ಟ್. ಇದು ಕೂಡ ಹೆಸರು ಸೂಚಿಸಿದಂತೆ ಇದೊಂದು ಗಿಡ್ಡ ತಳಿಯಾಗಿದ್ದು, ಬೇಗ ಫಸಲು ನೀಡ್ತದೆ. ಆರೆಂಜ್ ಬಣ್ಣದ ಇದು ಸಿಹಿಯಾಳ ಅಂದರೆ ಎಳನೀರು ಸಿಗುತ್ತದೆ ಇದರಲ್ಲಿ. ಇನ್ನು VCH1, VCH2 ಮತ್ತು VCH3 ಇವು ಮೂರು ಕೂಡ ಗಿಡ್ಡ ತಳಿಯಾಗಿದ್ದು, ಎಳನೀರು ಇದು ತುಂಬಾ ಪ್ರಸಿದ್ಧಿಯಾಗಿದ್ದು,
ಬಹುಬೇಗನೆ ಅಂದರೆ 2-3 ವರ್ಷದ ಪ್ರಾಯದಲ್ಲಿ ಇದು ಇಳುವರಿಯನ್ನು ನೀಡುವಂತಾಗ್ತದೆ. ಇವು ತೆಂಗಿನ ಮರಗಳಲ್ಲಿ ಬರುವಂತಹ ಪ್ರಮುಖವಾದ ತಳಿಯಾಗಿದ್ದು, ಇನ್ನು ಈ ತೆಂಗಿನ ಗಿಡಗಳ ಸುಧಾರಿತ ತಳಿಗಳನ್ನು ಯಾವ ರೀತಿ ನಾವು ಅಭಿವೃದ್ಧಿಪಡಿಸುವ ಬಗ್ಗೆ ಹೇಳುವುದಾದರೆ, ಇತರೆ ತಳಿಗಳ ಗಿಡಗಳಂತೆ ಗ್ರಾಫ್ಟಿಂಗ್ ಮಾಡಿ ಇಲ್ಲಿ ನಾವು ಮಾಡುವುದು ತುಂಬಾ ಮಾಡಲಿಕ್ಕೆ ಅಸಾಧ್ಯವಾಗಿದ್ದು, ಇದೊಂದು ಪಾಮ್ ಜಾತಿಗೆ ಸೇರಿದ ಗಿಡವಾಗಿದ್ದರಿಂದ ಇದರ ತೆಂಗಿನಕಾಯಿಯ ಜನ್ಮದ ಸಮಯದಲ್ಲಿ ಗಿಡ್ಡ ತಳಿ ಮತ್ತು ಉದ್ದ ತಳಿ ಅಂದರೆ ಡಾರ್ಫ್ ವೆರೈಟಿ ಮತ್ತು ಟಾಲ್ ವೆರೈಟಿಗಳ ಮರಗಳ ಪರಾಗವನ್ನು ನಾವು ಮ್ಯಾನುವಲ್ ಆಗಿ ಕೈಯಿಂದಲೇ ಪರಾಗಸ್ಪರ್ಶ ಅಂದರೆ ಪಾಲಿನೇಷನ್ ಮಾಡಿಕೊಂಡು ಸುಧಾರಿತ ತಳಿ ಅಂದರೆ ಹೈಬ್ರಿಡ್ ತಳಿಯನ್ನು ನಾವು ಮಾಡಿಕೊಳ್ಬೇಕಾಗ್ತದೆ. ಇದನ್ನು ನಾವು D/T ಮತ್ತು T/D ಎಂದು ಕರೆದುಕೊಳ್ತೇವೆ. ಇನ್ನು ತೆಂಗಿನ ತಳಿಗಳ ಮತ್ತು ಅದರ ಅಭಿವೃದ್ಧಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಯಾವುದೇ ರೀತಿಯ ಸಂದೇಹ ಸಂಶಯವಿದ್ದಲ್ಲಿ ಕಮೆಂಟ್ ಮಾಡಿ ಸಮಗ್ರ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ನಿಮ್ಮ ಅಮೂಲ್ಯವಾದ ಸಮಯ ನೀಡಿ ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.